ಇಡೀ ಸ್ಯಾಂಡಲ್ವುಡ್ ನಿಂದಲೇ ನಟ ದರ್ಶನ್ ಅನ್ನ ಬ್ಯಾನ್ ಮಾಡಬೇಕು ಅನ್ನುವಂತ ಮಾತುಗಳು ಚರ್ಚೆಗಳು ಈಗಾಗಲೇ ನಡೀತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಬ್ಯಾನ್ ಆಗ್ತಾರಾ ಅನ್ನುವಂತ ಪ್ರಶ್ನೆ ಈಗ ಇವತ್ತು ಸಂಜೆ 4 ಗಂಟೆಗೆ ವಾಣಿಜ್ಯ ಮಂಡಳಿ ಸಭೆಯನ್ನ ಕರೆದಿದೆ. ರಾಕ್ಲೈನ್ ವೆಂಕಟೇಶ್, ದೊಡ್ಡಣ್ಣ ಸೇರಿದಂತೆ ಹಲವರು ಭಾಗಿಯಾಗ್ತಾರೆ. ಕೊಲೆ ಕೇಸ್ನಲ್ಲಿ ಈಗಾಗಲೇ ಅರೆಸ್ಟ್ ಆಗಿದ್ದಾರೆ ನಟ ದರ್ಶನ್. ಇಡೀ ಸ್ಯಾಂಡಲ್ವುಡ್ ನಿಂದಲೇ ದರ್ಶನ್ ಅನ್ನ ಬ್ಯಾನ್ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಈಗ ಕೂಗುಗಳು ಕೇಳಿ ಬರ್ತಾ ಇದೆ, ಆಗ್ರಹಗಳು ಕೇಳಿ ಬರ್ತಾ ಇದೆ. ಬ್ಯಾನ್ ಆಗ್ತಾರಾ ಅನ್ನುವಂತ ಪ್ರಶ್ನೆ ಇವತ್ತು ಮೀಟಿಂಗ್ ಇದೆ. ಸಂಜೆ 4 ಗಂಟೆಗೆ ವಾಣಿಜ್ಯ ಮಂಡಳಿ ಸಭೆಯನ್ನ ಕರೆದಿದೆ. ರಾಕ್ಲೈನ್ ವೆಂಕಟೇಶ್, ದೊಡ್ಡಣ್ಣ ಸೇರಿದಂತೆ ಹಲವರು ಇದರಲ್ಲಿ ಭಾಗಿಯಾಗ್ತಾರೆ. ಕೊಲೆ ಕೇಸ್ನಲ್ಲಿ ಈಗಾಗಲೇ ಅರೆಸ್ಟ್ ಆಗಿದ್ದಾರೆ ನಟ. ಆದ್ರೆ ಚಿತ್ರೋದ್ಯಮದ ನಿಲುವೇನು ಅನ್ನುವಂತ ಪ್ರಶ್ನೆ, ಕೊಲೆ ಆರೋಪ ಏನಾದ್ರೂ ಸಾಬೀತಾದ್ರೆ ಚಿತ್ರರಂಗದಿಂದ ನಟ ದರ್ಶನ್ ಬ್ಯಾನ್ ಅನ್ನುವಂತ ಮಾತನ್ನ ಹೇಳಲಾಗ್ತಾ ಇದೆ. ಆದ್ರೆ ಆರೋಪಗಳು ಬಹಳ ಗಂಭೀರವಾಗಿ ಕೇಳಿ ಬರ್ತಾ ಇರೋದ್ರಿಂದ ಸ್ಯಾಂಡಲ್ವುಡ್ ನಿಂದ ದರ್ಶನ್ ಬ್ಯಾನ್ ಆಗ್ತಾರಾ ಅನ್ನುವಂತ ಪ್ರಶ್ನೆ. ಕೊಲೆ ಕೇಸ್ನಲ್ಲಿ ಈಗಾಗಲೇ ಅರೆಸ್ಟ್ ಆಗಿದ್ದಾರೆ ನಟ ದರ್ಶನ್. ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ. ಒಂದು ಕಡೆಯಲ್ಲಿ, ಮತ್ತೊಂದು ಕಡೆಯಲ್ಲಿ VIP ಟ್ರೀಟ್ಮೆಂಟ್ಗಳು ಕೂಡ ಸಿಗ್ತಾ ಇದೆ. ಬ್ಯಾನ್ ಆಗೋದು ಎಷ್ಟರ ಮಟ್ಟಿಗೆ ಕಾಣಿಸ್ತಾ ಇದೆ ಅನ್ನೋದೇ ಪ್ರಶ್ನೆ. ಚಿತ್ರರಂಗದ ಸಾಥ್ ಕೂಡ ಸಿಗ್ತಾ ಇದೆಯಾ ಹಾಗಾದ್ರೆ? ಯಾಕಂದ್ರೆ ಇಂಥ ಆರೋಪಗಳು ಕೇಳಿ ಬಂದಂತ ಸಂದರ್ಭದಲ್ಲಿ ಈ ಹಿಂದೆ ಬರೀ ಆರೋಪ ಸಾಬೀತಾಗೋವರೆಗೂ ಕೂಡ ಕಾದಿದ್ದೇ ಇಲ್ಲ. ಆರೋಪ ಕೇಳಿ ಬಂದ ತಕ್ಷಣದಲ್ಲಿ ಬಹಳಷ್ಟು ಜನರನ್ನ ಬ್ಯಾನ್ ಮಾಡಿರೋದನ್ನ ನಾವು ಗಮನಿಸಿದ್ವಿ. ಅದು ಒಂದಷ್ಟು ಆರೋಪಗಳು ಕೇಳಿ ಬಂದಂತ ಸಂದರ್ಭದಲ್ಲಿ. ಆದ್ರೆ ಈಗ ಕೇಳಿ ಬಂದಿರೋದು ಕೊಲೆ ಆರೋಪ. ಇಂಥ ಆರೋಪಗಳು ಯಾವ ನಟನ ಮೇಲೂ ಕೇಳಿ ಬಂದಿಲ್ಲ. ಆದ್ರೆ ಇಂಥ ಗಂಭೀರ ಆರೋಪ ಕೇಳಿ ಬಂದಂತ ಸಂದರ್ಭದಲ್ಲೂ ಕೂಡ ಮೀನಾಮೇಷವನ್ನ ನಮ್ಮ ಸ್ಯಾಂಡಲ್ವುಡ್ ಎಣಿಸ್ತಾ ಇದೆ ಅಂತಂದ್ರೆ ಯಾವ ಅಡೆತಡೆಗಳು ಇವ್ರಿಗಿದೆ ಅನ್ನುವಂತ ಪ್ರಶ್ನೆಯೂ ಕೂಡ ಈಗ ಕಾಡ್ತಾ ಇದೆ. ಪ್ರಕರಣ ಬಹಳ ಆಳಕ್ಕೆ ಹೋದಂತೆ ಹೊಸ ಹೊಸ ತಿರುವುಗಳು ಕೂಡ ಸಿಗ್ತಾ ಇದೆ, ಹೊಸ ಹೊಸ ವಿಚಾರಗಳು ಕೂಡ ಸಿಗ್ತಾ ಇದೆ, ಸಾಕಷ್ಟು ತನಿಖೆಗಳು ಕೂಡ ಆಗ್ತಾ ಇದೆ. ಆದ್ರೆ ಬ್ಯಾನ್ ಆಗ್ತಾರಾ ಅನ್ನುವಂತ ಪ್ರಶ್ನೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಫಿಲ್ಮ್ ಬ್ಯೂರೋ ಹೆಡ್ ಲಕ್ಷ್ಮೀನಾರಾಯಣ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಲಕ್ಷ್ಮೀನಾರಾಯಣ್, ನಟ ದರ್ಶನ್ ಮೇಲೆ ಕೇಳಿ ಬಂದಿರುವಂತಹ ಆರೋಪ ಇದೆಯಲ್ಲ, ಅದು ಅಂತಿಂತದ್ದಲ್ಲ. ಈ ಹಿಂದೆ ಅನೇಕ ಆರೋಪಗಳು ಕೇಳಿ ಬಂದಂತಹ ಸಂದರ್ಭದಲ್ಲಿ ಅನೇಕರನ್ನ ಬ್ಯಾನ್ ಮಾಡಲಾಗಿತ್ತು. ಆದ್ರೆ ನಟ ದರ್ಶನ್ ವಿಚಾರದಲ್ಲಿ ಮಾತ್ರ ಎಲ್ಲೊಂದ್ ಕಡೆ ಡಿಲೇ ಮಾಡ್ತಾ ಇದ್ದಾರೆ, ಮೀನಾಮೇಷ ಎಣಿಸ್ತಾ ಇದ್ದಾರೆ ಅನ್ನುವಂಥದ್ದಂತೂ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಏನಾಗಿರ್ಬೋದು ನಿಲುವು, ಸ್ಯಾಂಡಲ್ವುಡ್ ನ ನಿಲುವು ಏನಾಗಿರ್ಬೋದು, ಏನೇನ್ ಡೀಟೇಲ್ಸ್ ಸಿಗ್ತಾ ಇದೆ? ಅಶ್ವಿನಿ ದೇವಡ್ಗ, ಇಲ್ಲಿ ನಾವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಬೇಕಾಗಿರ್ತಕ್ಕಂಥದ್ದು, ಇಲ್ಲಿ ಒಂದಷ್ಟು ಅಲೆ ಎದ್ದಿದೆ. ಅಂದ್ರೆ ಯಾರನ್ನ ಯಾರು ಬ್ಯಾನ್ ಮಾಡಕ್ ಆಗಲ್ಲ ಅಂತಕ್ಕಂಥದ್ದು ಅಫ್ಕೋರ್ಸ್ ಆಗುತ್ತೆ. ಯಾಕಂದ್ರೆ ಟಾಲಿವುಡ್ ಅಲ್ಲಿ ಸುಮಾರು 8 ರಿಂದ 9 ಬಾರಿ ನಟ ಪ್ರಕಾಶ್ ರೈ ಅವರ ದುರ್ನಡತೆಯಿಂದ ಅವರನ್ನ ಬ್ಯಾನ್ ಮಾಡಲಾಗಿತ್ತು. ಅದಾದ ಬಳಿಕ ಬಾಲಿವುಡ್ ಅಂಗಳದಲ್ಲಿ ಬಾಲಿವುಡ್ ನ ಶೆಹನ್ಶಾ ಅಂತ ಕರೀತಕ್ಕಂಥ ಬಿಗ್ ಬಿ ಅಮಿತಾಬ್ ಬಚ್ಚನ್ ಅವ್ರನ್ನೇ ಬ್ಯಾನ್ ಮಾಡಿದ್ರು. ಅವರು ಕೂಡ ಈ ಬ್ಯಾನ್ ಬಿಸಿಯಿಂದ ಅಂದ್ರೆ ಬ್ಯಾನ್ ಬಿಸಿಯನ್ನ ಅವ್ರಿಗೂ ಕೂಡ ತಟ್ಟಿತ್ತು ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಕ್ ಬಯಸ್ತೀನಿ. ಜೊತೆಗೆ ದರ್ಶನ್ ಅವ್ರನ್ನ ಯಾಕೆ ಬ್ಯಾನ್ ಮಾಡಬಾರ್ದು ಅನ್ನೋದಕ್ಕೂ ಸಾಕಷ್ಟು ಪ್ರಶ್ನೆಗಳು ಎದ್ದಿದ್ದಾವೆ. ಬ್ಯಾನ್ ಮಾಡಲೇಬೇಕು ಅಂತಕ್ಕಂಥ ಒತ್ತಡಗಳು ಕೂಡ ಏರಿದಾವೆ. ನಿನ್ನೆ ಅಷ್ಟೇ ಸರ್ವ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷರಾದಂತಹ ಶಿವಕುಮಾರ್ ಅವರು ಫಿಲ್ಮ್ ಚೇಂಬರ್ಗೆ ಒಂದು ಒತ್ತಡವನ್ನು ಏರುವಂತಹ ಒಂದು ಕಾರ್ಯ ಮಾಡಿದ್ರು. ಅಲ್ಲಿ ಏನು ಚಿತ್ರರಂಗದಲ್ಲಿ ಇಲ್ಲಿಂದ ಈ ಕಡೆಗೆ ದರ್ಶನ್ ಅವರ ಯಾವುದೇ ಸಿನಿಮಾಗಳು ರಿಲೀಸ್ ಆಗಬಾರ್ದು, ಜೊತೆಗೆ ಅವರ ನಟನೆಯಿಂದ ಕೂಡ ಅವ್ರನ್ನ ಬ್ಯಾನ್ ಮಾಡಬೇಕು ಅಂತಕ್ಕಂಥ ಒಂದು ಮನವಿ ಪತ್ರವನ್ನ ಅಥವಾ ಒಂದು ತಾಕೀತನ್ನ ಫಿಲ್ಮ್ ಚೇಂಬರ್ಗೆ ಮಾಡುವಂತ ಕಾರ್ಯ ಮಾಡಿದ್ರು. ಅದಕ್ಕೆ ಎಲ್ಲಾ ಕಡೆಯಿಂದ ಅವರಿಗೆ ಒತ್ತಡ ಹೆಚ್ಚುತ್ತಾ ಇದ್ದಂತ ಕಾರಣದಿಂದ ಇವತ್ತು 4 ಗಂಟೆಗೆ ಫಿಲ್ಮ್ ಚೇಂಬರ್ ಅಲ್ಲಿ, ಅಂದ್ರೆ ಶಿವಾನಂದ ಸರ್ಕಲ್ ಇರ್ತಕ್ಕಂಥ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ ನಲ್ಲಿ ಅಧ್ಯಕ್ಷರಾದಂತಹ NM ಸುರೇಶ್ ಅವರು, ಆಫೀಸ್ ಬೇರರ್ಸ್ ಸೇರಿದಂತೆ ಎಲ್ಲ ಒಂದು ಅಂಗಸಂಸ್ಥೆಗಳ ಅಧ್ಯಕ್ಷರುಗಳನ್ನ ಕರೆದು ಒಂದು ಮಹತ್ವದ ನಿರ್ಧಾರವನ್ನು ಕೈಗೊಳ್ಳುವಂತ ನಿಟ್ಟಿನಲ್ಲಿ ಈಗ ಕಾರ್ಯೋನ್ಮುಖರಾಗಿದ್ದಾರೆ ಅಂತ ಹೇಳ್ಬೋದು ಅಶ್ವಿನಿ.